ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್. ನಾನು ಮನೋವೈದ್ಯನಾಗಿ ಅಂದರೆ ಮನೋವಿಕಾರ ತಜ್ಞನಾಗಿ ಕಳೆದ 15 ವರ್ಷಗಳಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಇಂದು ನಾವು ಮಕ್ಕಳ ಸಮಸ್ಯೆಗಳಲ್ಲಿ ಒಂದು ವಿಷಯವಾದ ಚೈಲ್ಡ್ ಸೈಕ್ಯಾಟ್ರಿ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಆಟಿಸಂ ಬಗ್ಗೆ ಮಾತನಾಡ್ತೇವೆ. ಇದನ್ನು ನಾವು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂದು ಕರೆಯಬಹುದು. ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ನಲ್ಲಿ ವಿಭಿನ್ನ ರೋಗಗಳಿರ್ಬೋದು. ಹಾಗೆ ಆಟಿಸಂ ಇದೆ, ರೆಟ್ ಸಿಂಡ್ರೋಮ್ ಇದೆ, ಆಸ್ಪರ್ಗರ್ ಸಿಂಡ್ರೋಮ್ ಇದೆ ಎಂಬಂತೆ ಬೇರೆ ಬೇರೆ ರೋಗಗಳು ಇರಬಹುದು. ಕೆಲವು ಪ್ರಮುಖ ಲಕ್ಷಣಗಳನ್ನು ನಾನು ಹೇಳಲು ಇಚ್ಛಿಸ್ತೇನೆ. ಇದರಲ್ಲಿ ಸ್ವಮಗ್ನತೆ ಅಥವಾ ಆಟಿಸಂ ಇರುವ ಮಗುವಿನಲ್ಲಿ ಮುಖ್ಯ ಲಕ್ಷಣವೆಂದರೆ ಆ ಪೇಷಂಟ್ ಒಬ್ಬನೇ ಇದ್ದಾನೆ. ಅವನು ತನ್ನದೇ ಜಗತ್ತಿನಲ್ಲಿ ಮುಳುಗಿರುವಂತೆ ಇರ್ತಾನೆ. ಅವಳ ಸಂವಹನ ಸಾಮರ್ಥ್ಯ ಕಡಿಮೆ ಇರ್ತಾನೆ. ಅವನು ಇತರರೊಂದಿಗೆ ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ. ಒಂದು ವಿಷಯ ಅವನಿಗೆ ಇಷ್ಟವಾಗಿರುತ್ತೆ ಅಥವಾ ಅವನು ಬದಲಾವಣೆಗಳನ್ನು ಸಹಿಸಿಕೊಳ್ಳಲು ಇಷ್ಟಪಡ್ತಿಲ್ಲ. ಅಂದರೆ ಒಂದು ವಿಷಯ, ಒಂದು ರೀತಿಯ ಆಟ ಇದ್ದರೆ ಅವನಿಗೆ ಅದೇ ಆಟ ಇಷ್ಟವಾಗ್ತದೆ. ಬೇರೆ ಬೇರೆ ಆಟಗಳನ್ನು ಅವನು ತಕ್ಷಣ ಆಡಲು ಸಾಧ್ಯವಿಲ್ಲ ಅಥವಾ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ ಚಲಿಸುವ ವಸ್ತುಗಳು ಇಷ್ಟವಾಗ್ತವೆ. ಉದಾಹರಣೆಗೆ ಫ್ಯಾನ್ ತಿರುಗ್ತಿದ್ರೆ ಅವನು ಅದನ್ನೇ ಗಮನಿಸ್ತಾನೆ. ಬೋವರ ಇದ್ರೆ ಕೂಡ ಅವನು ಅದನ್ನೇ ಗಮನಿಸ್ತಿರ್ತಾನೆ. ಅಂದರೆ ಕೈಯನ್ನು ಹಲ್ಲುವುದು ಅಥವಾ ಪುನಃ ಪುನಃ ಏನಾದರೂ ಮಾಡ್ತಿರೋದು, ಇವು ಅವನ ವರ್ತನೆಯಲ್ಲಿ ಕಾಣಬಹುದು. ಕೆಲವು ರೋಗಿಗಳಲ್ಲಿ ಅತಿ ಸಂವೇದನಾಶೀಲತೆ ಇರ್ತದೆ. ಅಂದರೆ ಅವರಿಗೆ ಹೆಚ್ಚು ಬೆಳಕು ಇಷ್ಟವಿರೋದಿಲ್ಲ, ಶಬ್ದವೂ ಇಷ್ಟವಿರೋದಿಲ್ಲ. ಶಬ್ದವಾದರೆ ಅವರು ತುಂಬ ಕಿರಿಕಿರಿ ಮಾಡ್ತಾರೆ. ಹೆಚ್ಚು ಬೆಳಕು ಕಂಡರೆ ಅವರು ಅದನ್ನು ತಪ್ಪಿಸ್ಕೊಳ್ತಾರೆ, ದೂರ ಹೋಗ್ತಾರೆ, ಕಿರಿಕಿರಿ ಮಾಡ್ತಾರೆ, ಅಂಥವುದು ಆಡಬಹುದು. ಹಾಗೆ ನೋಡಿದರೆ ಇಂಥ ಲಕ್ಷಣಗಳು ಕೂಡ ಆಟಿಸಂ ರೋಗಿಗಳಲ್ಲಿ ಕಾಣಬಹುದು. ಆಟಿಸ್ಟಿಕ್ ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಇತರರು ಮಾತನಾಡ್ತಿರೋದಕ್ಕೆ ಅವರು ಗಮನ ಕೊಡೋದಿಲ್ಲ. ತಾವು ಕೂಡ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಮತ್ತು ಕೆಲವೊಮ್ಮೆ ಮನೆಯಲ್ಲಿನ ಬದಲಾವಣೆ ಕೂಡ ಅವರಿಗೆ ಇಷ್ಟವಿರೋದಿಲ್ಲ. ಅಂದರೆ ಅವರಿಗೊಂದು ಕೊಠಡಿ ಕೊಟ್ಟಿದ್ರೆ ಅಥವಾ ಊಟಕ್ಕೊಂದು ನಿರ್ದಿಷ್ಟ ಸ್ಥಳ ನೀಡಿದರೆ ಅವರು ಅದನ್ನು ಇಷ್ಟಪಡೋದಿಲ್ಲ. ಅವರ ಆಹಾರವೂ ಕೂಡ ಒಂದೇ ರೀತಿಯ ಪ್ಯಾಟರ್ನಲ್ಲಿರಬೇಕು ಎಂದು ಅವರಿಗೆ ಇಷ್ಟ. ಪ್ರಯಾಣ ಮಾಡೋದನ್ನು ಅವರಿಗೆ ಇಷ್ಟದಿಲ್ಲ. ಹೀಗೆ ಮಾಡಿದರೆ ಅವರು ತಕ್ಷಣವೇ ಕೋಪಗೊಳ್ತಾರೆ. ಹೀಗಾಗಿ ಈ ಎಲ್ಲ ಲಕ್ಷಣಗಳು ಆಟಿಸಂ ಇರೋ ಮಕ್ಕಳಲ್ಲಿ ಕಾಣಬಹುದು. ಹಾಗಾದರೆ ನಾವೊಂದು ಹೊಸ ಉಪಕ್ರಮವನ್ನು ಆರಂಭಿಸ್ತಿದ್ದೀವಿ. ನಿರ್ಮಲ್ ಆಟಿಸಂ ಮತ್ತು ಲರ್ನಿಂಗ್ ಡಿಸಬಿಲಿಟಿ ಎಜುಕೇಷನ್ ಸೆಂಟರನ್ನು ನಾವು ಆರಂಭಿಸ್ತಿದ್ದೀವಿ. ಇದರಲ್ಲಿ ನಾವು ಅಗತ್ಯವಿದ್ದಂತೆ ಚಿಕಿತ್ಸೆ ನೀಡ್ತಿದ್ದೇವೆ. ಅಂದರೆ ಔಷಧೋಪಚಾರವನ್ನು ಇದರಲ್ಲಿ ಸೇರಿಸಲಾಗಿದೆ. ಆಕ್ಯುಪೇಷನಲ್ ಥೆರಪಿ ಅಗತ್ಯವಿದ್ದರೆ ರೆಮಿಡಿಯಲ್ ಥೆರಪಿಯನ್ನು ನಾವು ಬಳಸಿಕೊಂಡು ಚಿಕಿತ್ಸೆ ನೀಡಲು ಪ್ರಾರಂಭಿಸ್ತಿದ್ದೇವೆ. ನಮ್ಮಿಂದ ನಾವು ಡೇ ಕೇರ್ ಸೆಂಟರ್ ಹೋಲುವ ಯೋಜನೆಯನ್ನು ಕೂಡ ರೂಪಿಸ್ತಿದ್ದೇವೆ. ನಾವು ಸ್ಕೂಲ್ನ ಯೋಜನೆಯನ್ನು ಕೂಡ ರೂಪಿಸಿದ್ದೇವೆ ಮತ್ತು ಭವಿಷ್ಯದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ನ ಬಗ್ಗೆ ಕೂಡ ಯೋಚಿಸುತ್ತಿದ್ದೇವೆ. ಈಗ ನಾವು ಲರ್ನಿಂಗ್ ಡಿಸಬಿಲಿಟಿ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಲರ್ನಿಂಗ್ ಡಿಸಬಿಲಿಟಿನಲ್ಲಿ ರೋಗಿಯಲ್ಲಿ 3 ಪ್ರಮುಖ ಲಕ್ಷಣಗಳು ಕಾಣಿಸುತ್ತವೆ. ಅವುಗಳೆಂದರೆ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕ್ಯುಲಿಯಾ. ಡಿಸ್ಲೆಕ್ಸಿಯಾ ಅಂದರೆ ರೋಗಿಗೆ ಓದುವಿಕೆಯಲ್ಲಿ ತೊಂದರೆ ಉಂಟಾಗತ್ತೆ. ಅಂದರೆ ಯಾರಾದರೂ ಮಗುವಿಗೆ ಓದುವುದು ಹೇಳಿದರೆ ಅವನು ಪದಗಳನ್ನು ಬಿಟ್ಟು ಬಿಡ್ತಾನೆ, ಸರಿಯಾಗಿ ಓದುವುದಿಲ್ಲ, ಪೂರ್ಣ ವಾಕ್ಯವನ್ನು ಅವನು ಪೂರ್ಣಗೊಳಿಸೋದಿಲ್ಲ. ಅಂದರೆ ಅವನಿಗೆ ಓದುವಿಕೆಯಲ್ಲಿ ತೊಂದರೆಗಳಿರ್ತವೆ. ಅವನು ಸರಿಯಾಗಿ ಬರೆಯಲು ಮತ್ತು ಮಾತನಾಡಲು ಸಾಧ್ಯ, ಆದರೆ ಓದುವಾಗ ಅವನಿಗೆ ತೊಂದರೆಗಳು ಉಂಟಾಗಬಹುದು. ಇದನ್ನು ಡಿಸ್ಲೆಕ್ಸಿಯಾ ಎಂದು ಕರೆಯುತ್ತಾರೆ. ಡಿಸ್ಗ್ರಾಫಿಯಾ ಅಂದರೆ ಬರೆಯುವಿಕೆಯಲ್ಲಿ ತೊಂದರೆಗಳು ಇರ್ತವೆ. ರೋಗಿ ಸರಿಯಾಗಿ ಬರೆಯಲು ಸಾಧ್ಯವಿಲ್ಲ. ಅವನು ಮಾತಿನಲ್ಲಿ ಸ್ಪೆಲ್ಲಿಂಗ್ ಸರಿಯಾಗಿ ಹೇಳುತ್ತಾನೆ, ಆದರೆ ಬರೆಯುವಾಗ ತಪ್ಪು ಮಾಡ್ತಾನೆ. ಡಾಗ್ ಎಂದು ಹೇಳಿದರೆ ಡಿಒಜಿಯನ್ನು ಸರಿಯಾಗಿ ಹೇಳ್ತಾನೆ, ಆದರೆ ಡಿ ಬರೆಯುವಾಗ ಅವನು ಸರಿಯಾದ ಡಿ ಬದಲು ಬಿ ಅನ್ನು ಬರೆಯಬಹುದು. ಇ ಅಂದರೆ ಅವನು ಉಲ್ಟಾ ಏನು ಬರೆಯಬಹುದು. ಸಿ ಅಂದರೆ ಅವನು ಸಿ ಅನ್ನು ಹಿಂತಿರುಗಿ ಬರೆಯಬಹುದು. ಹಾಗಾಗಿ ಡಿಸ್ಗ್ರಾಫಿಯಾ ಇರೋ ರೋಗಿಗೆ ಬರೆಯುವಿಕೆಯಲ್ಲಿ ತೊಂದರೆಗಳಿರ್ತವೆ. ಅವನು ಬಾಯಲ್ಲಿ ಸ್ಪೆಲ್ಲಿಂಗ್ ಸರಿಯಾಗಿ ಹೇಳ್ತಾನೆ, ಆದರೆ ಬರೆಯುವಾಗ ಸ್ಪೆಲ್ಲಿಂಗ್ ತಪ್ಪಾಗಬಹುದು. ಅವನು ಪದಗಳನ್ನ ಬಿಟ್ಟು ಹೋಗ್ಬೋದು. ಇದನ್ನು ಡಿಸ್ಗ್ರಾಫಿಯಾ ಎಂದು ಕರೆಯುತ್ತಾರೆ. ಮತ್ತೊಂದಂದರೆ ಡಿಸ್ಕ್ಯಾಲ್ಕ್ಯುಲಿಯಾ. ಡಿಸ್ಕ್ಯಾಲ್ಕ್ಯುಲಿಯಾ ಅಂದರೆ ರೋಗಿಗೆ ಗಣಿತ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ತವೆ. ಅವನಿಗೆ ಬಾಯಲ್ಲಿ ಕೇಳಿದ್ರೆ ಉತ್ತರ ಹೇಳಬಹುದು. ಉದಾಹರಣೆಗೆ 5+5 ಎಷ್ಟು ಅಂತ ಕೇಳಿದರೆ ಅವನು 10 ಅಂತ ಹೇಳ್ತಾನೆ, ಆದರೆ 5 ಜೊತೆಗೆ 5 ಅನ್ನು ಅವನು ಕಾಗದದಲ್ಲಿ ಬರೆಯಲು ಸಾಧ್ಯವಿಲ್ಲ. ಅವನಿಗೆ ಗಣನೆ ಮಾಡುವಲ್ಲಿ ಸಮಸ್ಯೆಗಳಿರ್ತವೆ. ಅವನ ಕಾಗದದಲ್ಲಿ ಸರಿಯಾಗಿ ಗಣನೆ ಮಾಡಲಾಗದು. ಅಂದರೆ ಗಣಿತ ಸಂಬಂಧಿತ ಸಮಸ್ಯೆಗಳಿರಬಹುದು. ಇದನ್ನು ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕರೀಬಹುದು. ಹಾಗಾದರೆ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕ್ಯುಲಿಯಾ ಎಂಬವುಗಳು ಒಬ್ಬ ರೋಗಿಗೆ 3 ಇರಬಹುದು, ಅಥವಾ ಒಂದೇ ಅಥವಾ 2 ಲಕ್ಷಣಗಳು ಇರಬಹುದು. ಇದಕ್ಕಾಗಿ ರೋಗಿಯಲ್ಲಿ ನಾವು ರೆಮಿಡಿಯಲ್ ಥೆರಪಿಯನ್ನು ಬಳಸಬಹುದು. ರೋಗಿಯಲ್ಲಿ ಯಾವುದೇ ಸಂಬಂಧಿತ ಮಾನಸಿಕ ಕಾಯಿಲೆ ಇದ್ದರೆ
ಅದಕ್ಕೂ ನಾವು ಚಿಕಿತ್ಸೆ ನೀಡಬಹುದು. ಅಂದರೆ ಲರ್ನಿಂಗ್ ಡಿಸಬಿಲಿಟಿ ಜೊತೆಗೆ ಆಟಿಸಮ್ ಇದ್ದರೆ, ADHD ಇದ್ದರೆ, ಇವು ಎಲ್ಲ ಮಕ್ಕಳ ಸಮಸ್ಯೆಗಳಾಗಿದ್ದರೆ, ಇಂಥ ಲಕ್ಷಣಗಳಿದ್ದರೆ ನಾವು ಡ್ರಗ್ ಥೆರಪಿ, ಕೌನ್ಸಿಲಿಂಗ್, ಬಿಹೇವಿಯರ್ ಥೆರಪಿಯನ್ನು ಬಳಸಬಹುದು. ಈ ಪ್ರಕರಣಗಳಲ್ಲಿ ರಿಮಿಡಿಯಲ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ ಬಳಸಿ ನಾವು ಚಿಕಿತ್ಸೆ ನೀಡಬಹುದು. ನಮ್ಮ ಕೇಂದ್ರದಲ್ಲಿ ನಿರ್ಮಲ್ ಆಟಿಸಮ್ ಮತ್ತು ಲರ್ನಿಂಗ್ ಡಿಸಬಿಲಿಟಿ ಎಜುಕೇಷನ್ ಸೆಂಟರ್ನಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ. ಮಕ್ಕಳ ಭವಿಷ್ಯಕ್ಕಾಗಿ ನಾವು ಈ ಕಾಯಿಲೆಗಳ ಬಗ್ಗೆ ಸಮಯಕ್ಕೆ ಸರಿಯಾಗಿ ಅರಿವು ಹೊಂದಿದರೆ ಮತ್ತು ಜಾಗೃತರಾಗಿದ್ದರೆ ಅವರ ಶಿಕ್ಷಣದಲ್ಲಿ ನಾವು ನಿರೀಕ್ಷಿಸುವ ಪ್ರಗತಿಯನ್ನು ಸಾಧಿಸಬಹುದು ಎಂದು ನಮಗನಿಸ್ತಾ ಇದೆ. ಮತ್ತೆ ಹೊಸ ಮಾನಸಿಕ ಕಾಯಿಲೆಯ ಬಗ್ಗೆ ಚರ್ಚೆ ಮಾಡಲು ನಾವು ಮತ್ತೆ ಭೇಟಿಯಾಗೋಣ. ಅವರಿಗೆ ನಮಸ್ಕಾರ.